ನಮಸ್ಕಾರ ವೀಕ್ಷಕರೇ, ನಮ್ಮ ಚಾನೆಲ್ ಆಸ್ಟ್ರೋ ಟಿಪ್ಸ್ ಕನ್ನಡಕ್ಕೆ ಸ್ವಾಗತ. ಇದೇ ರೀತಿ ನೀವು ನಿಮ್ಮ ದೈನಂದಿನ ರಾಶಿ ಭವಿಷ್ಯ ತಿಳಿಯಬೇಕೆಂದರೆ ನೀವು ನಿಮ್ಮ ರಾಶಿ ಕಮೆಂಟ್ ಮಾಡಿ. ವೀಕ್ಷಕರೆಲ್ಲರಿಗೂ ದೈನಿಕ ರಾಶಿಫಲ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಕುಂಭರಾಶಿಯ ಪ್ರಿಯ ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಹೃದಯಪೂರ್ವಕ ಸ್ವಾಗತ. ಇಂದು ನಾವು ಮಾತನಾಡಲಿರುವುದು ನಿಮ್ಮ ಜೀವನದಲ್ಲಿ ಸಂಭವಿಸಲಿರುವ ಒಂದು ಮಹತ್ವದ ಬದಲಾವಣೆಯ ಬಗ್ಗೆ. ನಿಮ್ಮ ಜೀವನದಲ್ಲಿ ಮತ್ತೊಮ್ಮೆ ಒಂದು ಹಳೆಯ ಮುಖ ಮರಳಿ ಬರುವ ಸೂಚನೆಗಳು ದಟ್ಟವಾಗಿ ಕಾಣಿಸುತ್ತಿವೆ. ಈ ಬ್ರಹ್ಮಾಂಡವು ನಿಮಗೆ ಕೆಲವು ನಿಗೂಢ ಸಂಕೇತಗಳನ್ನು ನೀಡುತ್ತಿದೆ. ರಾತ್ರಿಯು ಹೇಗೆ ದಿನದಿಂದ ದಿನಕ್ಕೆ ಇನ್ನಷ್ಟು ಗಾಢವಾಗುತ್ತಾ ಹೋಗುತ್ತದೆಯೋ ಅದೇ ರೀತಿ ನಿಮ್ಮ ಜೀವನದ ಮೇಲೆ ತೇಲಾಡುತ್ತಿದ್ದ ಒಂದು ಹಳೆಯ ನೆರಳು ಕೂಡ ಈಗ ನಿಧಾನವಾಗಿ ಆದರೆ ಅಷ್ಟೇ ವೇಗವಾಗಿ ನಿಮ್ಮತ್ತ ಸಮೀಪಿಸುತ್ತಿದೆ. ಈಗ ನಿಮಗೆ ಕಾಣದ ಒಂದು ಹೆಜ್ಜೆಯ ಸದ್ದು ಕೇಳಿಸುತ್ತಿರಬಹುದು. ಅದು ನಿಮ್ಮ ಹೃದಯದ ಬಾಗಿಲಿಗೆ ಸಣ್ಣದಾಗಿ ಬಂದು ತಟ್ಟಿದಂತಿದೆ. ಈ ಕ್ಷಣದಲ್ಲಿ ನಿಮಗೆ ಒಂದು ರೀತಿಯ ಅಶಾಂತಿ ಕಾಡುತ್ತಿರಬಹುದು. ಅದು ಏಕೆ ಎಂದು ನಿಮಗೇ ಅರ್ಥವಾಗುತ್ತಿಲ್ಲ. ಈ ಆತಂಕದ ಹಿಂದಿನ ಕಾರಣವೇನು? ನಿಮ್ಮ ಹೃದಯದಲ್ಲಿ ಮೂಡುತ್ತಿರುವ ಈ ನಿರೀಕ್ಷೆ ಅಥವಾ ಹಂಬಲ ಯಾರಿಗಾಗಿ ಜಾಗೃತವಾಗುತ್ತಿದೆ? ಒಂದು ವಿಷಯ ಮಾತ್ರ ಈಗ ಸಂಪೂರ್ಣವಾಗಿ ಸ್ಪಷ್ಟವಾಗಿದೆ. ನಿಮ್ಮ ಜೀವನದಲ್ಲಿ ಒಂದು ಹಳೆಯ ವ್ಯಕ್ತಿ ಯಾವುದೇ ಶಬ್ದವಿಲ್ಲದೆ ನಿಮ್ಮ ಅರಿವಿಗೂ ಬಾರದಂತೆ ನಿಧಾನವಾಗಿ ಮರಳಿ ಪ್ರವೇಶಿಸುತ್ತಿದ್ದಾನೆ. ಗಾಳಿಯಲ್ಲೇ ಆ ವ್ಯಕ್ತಿಯ ಹಾಜರಾತಿಯ ಅನುಭವ ನಿಮದಾಗುತ್ತಿದೆ. ಮನಸ್ಸಿನಲ್ಲಿ ಅಚ್ಚಳಿಯದ ಹಳೆಯ ನೆನಪುಗಳ ಅಲೆಗಳು ಏಳಲು ಆರಂಭವಾಗಿವೆ. ಹೃದಯದ ಒಳಗಿನ ಮೌನದಲ್ಲಿ ಒಂದು ಅಜ್ಞಾತ ಬಿರುಗಾಳಿ ಎದ್ದಂತಾಗಿದೆ. ಈಗ ನಿಮ್ಮ ಮುಂದೆ ದೊಡ್ಡ ಪ್ರಶ್ನೆ ಏನೆಂದರೆ, ಆ ವ್ಯಕ್ತಿ ವಾಪಸ್ಸು ಬಂದು ಮತ್ತೆ ನಿಮಗೆ ಹಳೆಯ ನೋವನ್ನೇ ನೀಡುತ್ತಾನೆಯೇ, ಅಥವಾ ಈ ಬಾರಿ ವಿಧಿ ನಿಮ್ಮ ಜೀವನಕ್ಕೆ ಒಂದು ಹೊಸ ಶುಭ ತಿರುವನ್ನು ನೀಡಲಿದೆಯೇ? ಈ ಕ್ಷಣಕ್ಕೆ ಈ ಪ್ರಶ್ನೆಗೆ ಉತ್ತರ ನಿಮಗೆ ತಿಳಿದಿಲ್ಲದಿರಬಹುದು. ಆದರೆ ಕಥೆ ಈಗಾಗಲೇ ಆರಂಭವಾಗಿದೆ. ಪ್ರತಿಯೊಂದು ಕಥೆಯೂ ಒಂದು ಸಣ್ಣ ಸೂಚನೆಯಿಂದಲೇ ಶುರುವಾಗುತ್ತದೆ. ಪದಗಳಿಲ್ಲದೆ ಹೇಳುವ ಒಂದು ಅನುಭವದಿಂದ ಯಾರೋ ಮರಳಿ ಬರುತ್ತಿದ್ದಾರೆ ಎಂದು ಸಾರುವ ಆಂತರಿಕ ಅರಿವಿನಿಂದ ಈ ಅಧ್ಯಾಯ ತೆರೆಕೊಳ್ಳುತ್ತಿದೆ. ಈ ವಾಪಸ್ಸು ಬರುವಿಕೆ ಸಾಮಾನ್ಯವಾದದ್ದಲ್ಲ. ಇದು ಕೇವಲ ಯಾರಾದರೊಬ್ಬರ ಮರಳುವಿಕೆ ಮಾತ್ರವಲ್ಲ. ಇದು ನಿಮ್ಮ ಜೀವನದ ಒಂದು ದೊಡ್ಡ ತಿರುವು. ನಿಮ್ಮ ಹೃದಯ, ನಿಮ್ಮ ಆಲೋಚನೆ ಮತ್ತು ನಿಮ್ಮ ಭವಿಷ್ಯ, ಈ ಮೂರನ್ನೂ ಒಟ್ಟಿಗೆ ಕದಲಿಸುವಂತಹ ಶಕ್ತಿ ಈ ಘಟನೆಗಿದೆ. ಆದ್ದರಿಂದ ಕುಂಭರಾಶಿಯವರೇ, ನಿಮ್ಮನ್ನು ನೀವು ಸಿದ್ಧಗೊಳಿಸಿಕೊಳ್ಳಿ. ಏಕೆಂದರೆ ಆ ವ್ಯಕ್ತಿಯ ವಾಪಸ್ಸಿನ ನೆರಳು ಈಗಾಗಲೇ ನಿಮ್ಮ ಸುತ್ತಮುತ್ತ ತಿರುಗಾಡುತ್ತಿದೆ. ನೀವು ಎಚ್ಚರಿಕೆಯಿಂದ ಇರಬೇಕಾದ ಸಮಯವಿದು. ನಿಮ್ಮ ಭಾವನೆಗಳನ್ನು ಆಳವಾಗಿ ಅರ್ಥಮಾಡಿಕೊಳ್ಳಿ ಮತ್ತು ನಿಮ್ಮ ಮನಸ್ಸನ್ನು ಸಮತೋಲನದಲ್ಲಿ ಇಟ್ಟುಕೊಳ್ಳಿ. ಏಕೆಂದರೆ ಇದು ಕೇವಲ ಒಂದು ಸಾಮಾನ್ಯ ಕಥೆಯಲ್ಲ. ಇದು ನಿಮಗೆ ನಿಮ್ಮದೇ ಜೀವನದ ಘಟನೆಯಂತೆ ಅನುಭವವಾಗಲಿದೆ. ಇಲ್ಲಿಯವರೆಗೆ ನಿಮ್ಮ ಜೀವನ ತನ್ನದೇ ಆದ ಒಂದು ವೇಗದಲ್ಲಿ ಸಾಗುತ್ತಿತ್ತು. ದಿನನಿತ್ಯದ ಜವಾಬ್ದಾರಿಗಳು, ಅದೇ ಕೆಲಸದ ದಣಿವು, ಅದೇ ಹಳೆಯ ಚಿಂತೆಗಳು ಎಲ್ಲವೂ ಎಂದಿನಂತೆ ಸಾಮಾನ್ಯವಾಗಿದೆ ಎಂದು ನೀವು ಭಾವಿಸಿದ್ದಿರಿ. ಆದರೆ ನೀವು ಊಹಿಸಿರಲಿಲ್ಲ, ನಿಮ್ಮ ಜೀವನದ ಒಂದು ಹಳೆಯ ಅಧ್ಯಾಯ, ಅಂದ್ರೆ ನೀವು ಯಾವ ಅಧ್ಯಾಯವನ್ನು ಶಾಶ್ವತವಾಗಿ ಮುಚ್ಚಿಬಿಟ್ಟೆ ಎಂದು ಭಾವಿಸಿದ್ದಿರೋ ಆ ಅಧ್ಯಾಯ ಮತ್ತೆ ತೆರೆಯಲು ಸಿದ್ಧವಾಗಿದೆ ಎಂಬುದನ್ನು. ಈಗಿನ ಗಾಳಿಯಲ್ಲಿ ಒಂದು ವಿಚಿತ್ರ ಅಶಾಂತಿ ತುಂಬಿಕೊಂಡಿದೆ. ನಿಮ್ಮ ಹೃದಯ ಯಾವುದೇ ಕಾರಣವಿಲ್ಲದೆ ಆಗಾಗ ಗಾಬರಿಯಾಗುತ್ತಿದೆ. ನೀವು ಇದನ್ನು ಕೇವಲ ಕೆಲಸದ ಒತ್ತಡ ಅಥವಾ ಸಾಮಾನ್ಯ ಆತಂಕ ಎಂದುಕೊಳ್ಳುತ್ತಿರಬಹುದು. ಆದರೆ ನಿಜಾಂಶವೇ ಬೇರೆಯಿದೆ. ಇದು ಬ್ರಹ್ಮಾಂಡ ನೀಡುತ್ತಿರುವ ಸೂಚನೆ. ಒಂದು ಹಳೆಯ ವ್ಯಕ್ತಿ ನಿಮ್ಮ ಜೀವನಕ್ಕೆ ಮರಳಿ ಬರುತ್ತಿದ್ದಾನೆ. ಎಚ್ಚರಿಕೆಯಿಂದ ಇರಿ, ಏಕೆಂದರೆ ಆ ವ್ಯಕ್ತಿಯ ಹಾಜರಾತಿ ಮತ್ತೆ ನಿಮ್ಮ ಸುಂದರ ಜಗತ್ತನ್ನು ಕದಲಿಸಬಹುದು. ನೆನಪಿಡಿ, ಆ ವ್ಯಕ್ತಿ ಯಾರೆಂದರೆ ನೀವು ಒಮ್ಮೆ ಯಾರಿಗೆ ಹೃದಯಪೂರ್ವಕವಾಗಿ ಎಲ್ಲವನ್ನೂ ನೀಡಿದ್ದಿರೋ ಅವರೇ ಆಗಿದ್ದಾರೆ. ಅಂದು ನೀವು ಅವರಿಗೆ ನಿಮ್ಮ ಸಂಪೂರ್ಣ ನಂಬಿಕೆ, ಸಾಂಗತ್ಯ, ಅಮೂಲ್ಯವಾದ ಸಮಯ ಮತ್ತು ನಿಮ್ಮ ಅತಿ ಮೃದುವಾದ ಭಾವನೆಗಳನ್ನು ಧಾರೆ ಎರೆದಿದ್ದಿರಿ. ಆದರೆ ಅದರ ಬದಲಾಗಿ ನಿಮಗೆ ಅಂದು ದೊರೆತದ್ದು ಕೇವಲ ನೋವು, ನಂಬಿಕೆ ದ್ರೋಹ ಮತ್ತು ನಿಮ್ಮನ್ನು ಒಳಗಿನಿಂದಲೇ ದಣಿಸುಗಲಿಸಿದ ಮೌನದ ರಾತ್ರಿಗಳು. ಅಂದು ನೀವು ಬಹಳಷ್ಟು ಕಷ್ಟಪಟ್ಟಿದ್ದಿರಿ. ನಂತರ ನಿಮ್ಮ ಮನಸ್ಸಿಗೆ ನೀವೇ ಸಮಾಧಾನ ಹೇಳಿಕೊಂಡಿದ್ದಿರಿ, ಅವನಿಲ್ಲದೆ ಈಗ ಎಲ್ಲವೂ ಸರಿಯಾಗಿದೆ, ಆ ಕಥೆ ಇಲ್ಲಿಗೆ ಮುಗಿದೋಯ್ತು ಎಂದು. ಆದರೆ ಜೀವನವು ಅಲ್ಲಿಯೇ ಹೊಡೆತ ನೀಡುತ್ತದೆ, ಎಲ್ಲಿ ನಾವು ಅಪಾಯ ಮುಗಿದಿದೆ ಎಂದು ಭಾವಿಸಿ ನಿರಾಳವಾಗಿರುತ್ತೇವೋ ಅಲ್ಲಿಯೇ. ಈಗ ಅದೇ ವ್ಯಕ್ತಿ, ಒಮ್ಮೆ ನಿಮ್ಮನ್ನು ನಡುರಸ್ತಿಯಲ್ಲಿ ಮುರಿದು ಹೋದವನು, ಮತ್ತೆ ನಿಮ್ಮ ಜೀವನದ ದ್ವಾರದಲ್ಲಿ ಬಂದು ನಿಂತುಕೊಳ್ಳಲಿದ್ದಾನೆ. ಈ ಬಾರಿ ಹಳೆಯ ನೋವು ಮತ್ತೆ ಮರಳಿ ಬರಬಹುದು. ಆದರೆ ಒಂದು ವಿಷಯ ನೆನಪಿರಲಿ, ನೀವೀಗ ಮೊದಲಿನವರಲ್ಲ. ಅಂದು ಆ ವ್ಯಕ್ತಿ ನಿಮ್ಮನ್ನು ಬಿಟ್ಟು ಹೋದಾಗ ನೀವು ಸಂಪೂರ್ಣವಾಗಿ ಚೂರಾಡಿ ಹೋಗಿದ್ದಿರಿ. ನಿಮ್ಮ ಬದುಕಿನಲ್ಲಿ ಎಲ್ಲವೂ ಮುಗಿದು ಹೋಯಿತು ಎಂದು ಅಂದುಕೊಂಡಿದ್ದಿರಿ. ನಗು, ನೆಮ್ಮದಿ, ಸಂತೋಷ ಎಲ್ಲವೂ ಮಾಯವಾಗಿತ್ತು. ಆದರೆ ಅಂತಹ ಪರಿಸ್ಥಿತಿಯಲ್ಲೂ ನೀವು ಧೃತಿಗೆಡದೆ ನಿಮ್ಮನ್ನು ನೀವು ಸಂಭಾಳಿಸಿಕೊಂಡಿರಿ. ಬಿದ್ದ ಕಡೆಯಿಂದಲೇ ಎದ್ದು ನಿಂತು ನಿಮ್ಮನ್ನು ನೀವು ಮತ್ತೆ ಹೊಸದಾಗಿ ಕಟ್ಟಿಕೊಂಡಿರಿ. ಇಂದು ನೀವು ಆ ವ್ಯಕ್ತಿಯ ಕಾರಣದಿಂದ ಮುರಿದು ಹೋದ ಹಳೆಯ ದುರ್ಬಲ ವ್ಯಕ್ತಿಯಲ್ಲ.
ಈ ಬಾರಿ ಆ ವ್ಯಕ್ತಿ ಬಂದರೂ ನೋವು ನಿಮ್ಮ ಬಾಗಿಲು ತಟ್ಟಬಹುದು, ಆದರೆ ನೀವೀ ಬಾರಿ ಮುರಿಯುವುದಿಲ್ಲ. ಏಕೆಂದರೆ ನಿಮ್ಮ ಆತ್ಮ ಈಗ ಬಲಿಷ್ಠವಾಗಿದೆ, ನಿಮ್ಮ ಹೃದಯ ಈಗ ವಿವೇಕದ ಪಾಠ ಕಲಿತಿದೆ. ಆ ವ್ಯಕ್ತಿಯ ವಾಪಸ್ಸು ಈ ಬಾರಿ ನಿಮ್ಮ ಜೀವನದಲ್ಲಿ ಹೊಸ ಬದಲಾವಣೆಯನ್ನು ತರಬಹುದು. ಏಕೆಂದರೆ ಜೀವನದ ನಿಯಮವೇ ಹಾಗೆ, ನಮಗೆ ಅತಿ ಹೆಚ್ಚು ನೋವು ನೀಡಿದವರೇ ಕೆಲವೊಮ್ಮೆ ಪಾಠ ಕಲಿತು ಪಶ್ಚಾತ್ತಾಪಪಟ್ಟು ಮರಳಿ ಬರುತ್ತಾರೆ. ಬಹುಶಃ ಆ ವ್ಯಕ್ತಿ ಈಗ ಪಶ್ಚಾತ್ತಾಪದೊಂದಿಗೆ ಬರುತ್ತಿರಬಹುದು. ಅಂದು ನಿಮಗೆ ಎಷ್ಟು ನೋವು ನೀಡಿದ್ದೆ ಎಂಬ ಅರಿವು ಈಗ ಅವರಿಗೆ ಉಂಟಾಗಿರಬಹುದು. ಆ ವ್ಯಕ್ತಿ ಈಗ ನಿಮ್ಮ ಮುಂದೆ ದಣಿದ ಕಣ್ಣುಗಳೊಂದಿಗೆ ತನ್ನ ಹಳೆಯ ಅಹಂಕಾರವನ್ನೆಲ್ಲ ಬದಿಗಿಟ್ಟು ಕೇವಲ ಒಂದೇ ಒಂದು ವಾಕ್ಯದೊಂದಿಗೆ ನಿಂತುಕೊಂಡಿರಬಹುದು. ಸಾಧ್ಯವಿದೆ, ಆ ವ್ಯಕ್ತಿ ನಿಜವಾಗಲೂ ಈ ಬಾರಿ ಬದಲಾಗಿರಬಹುದು. ನೀವು ಸದಾಕಾಲ ಅವರಿಂದ ನಿರೀಕ್ಷಿಸುತ್ತಿದ್ದ ಗೌರವ ಮತ್ತು ಮೌಲ್ಯವನ್ನು ನೀಡಲು ಈ ಬಾರಿ ಅವರು ಬಂದಿರಬಹುದು. ಈ ಕಾರಣದಿಂದ ಆ ವ್ಯಕ್ತಿಯ ವಾಪಸ್ಸು ನಿಮ್ಮ ಜೀವನಕ್ಕೆ ಒಂದು ಸಕಾರಾತ್ಮಕ ತಿರುವನ್ನು ನೀಡಲಿದೆ. ಈಗ ನಿಮ್ಮ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಇರಬಹುದು, ಆ ವ್ಯಕ್ತಿ ಯಾರು? ನೀವು ಅದನ್ನು ಸುಲಭವಾಗಿ ಊಹಿಸಲಾರಿರಿ. ಅದುವೇ ಇಲ್ಲಿನ ದೊಡ್ಡ ರಹಸ್ಯ. ಆ ವ್ಯಕ್ತಿ ಯಾರಾದರೂ ಆಗಬಹುದು. ನೀವು ಯಾರನ್ನು ಅತ್ಯಂತ ಹತ್ತಿರದವರು ಎಂದು ಭಾವಿಸಿದ್ದಿರೋ ಅವರು, ಅಥವಾ ನೀವು ಯಾರಿಗೆ ನಿಮ್ಮ ಸತ್ಯವಾದ ಪ್ರೀತಿಯನ್ನು ನೀಡಿದ್ದಿರೋ ಅವರು, ನಿಮ್ಮ ನಿರೀಕ್ಷೆಗಳನ್ನು ಒಡೆದವರು, ನೀವು ಪ್ರತಿ ಬಾರಿಯೂ ಬೆಂಬಲಿಸಿದವರು, ಅಥವಾ ಏಕಾಏಕಿ ಸಂಪರ್ಕ ಕಡಿದುಕೊಂಡು ಮರೆಯಾದವರು, ಅಥವಾ ಮಾತು ಕೊಟ್ಟು ಅದನ್ನು ಉಳಿಸಿಕೊಂಡವರು ಯಾರಾದರೂ ಆಗಬಹುದು. ಇತ್ತೀಚಿನ ದಿನಗಳಲ್ಲಿ ನಿಮಗೆ ಹಳೆಯ ನೆನಪುಗಳು ಅಚಾನಕ್ಕಾಗಿ ಮರಳಿ ಬರುತ್ತಿರುವ ಅನುಭವವಾಗುತ್ತಿದೆಯೇ? ಯಾವುದೋ ಒಂದು ಅಪರಿಚಿತ ಸಂದೇಶ, ಹಳೆಯ ಜಾಗಗಳಿಗೆ ಭೇಟಿ ನೀಡಿದಾಗ ಆಗುವ ನೆನಪುಗಳು, ಕಾರಣವಿಲ್ಲದೆ ಹೃದಯದಲ್ಲಿ ಉಂಟಾಗುವ ಭಾರ, ಇವೆಲ್ಲವೂ ಸೂಚನೆಗಳೇ ಆಗಿವೆ. ಆ ವ್ಯಕ್ತಿ ಈಗಾಗಲೇ ನಿಮ್ಮ ಜೀವನದ ವಲಯಕ್ಕೆ ಪ್ರವೇಶಿಸಿದ್ದಾನೆ. ಇನ್ನು ಅವನು ನಿಮ್ಮತ್ತ ನೇರವಾಗಿ ಒಂದು ಹೆಜ್ಜೆ ಇಡುವುದಷ್ಟೇ ಬಾಕಿಯಿದೆ. ಆ ವ್ಯಕ್ತಿ ಅಚಾನಕ್ಕಾಗಿ ನಿಮ್ಮ ಮುಂದೆ ಬಂದಾಗ ಒಂದು ಕ್ಷಣ ನಿಮ್ಮ ಉಸಿರೇ ನಿಂತಂತಾಗುತ್ತವೆ. ಹಳೆಯ ನೆನಪುಗಳು ನಿಮ್ಮ ಕಣ್ಣು ಮುಂದೆ ಮಿಂಚಿನಂತೆ ಸುಳಿಯುತ್ತವೆ. ಅವನು ನಿಜವಾಗಲೂ ಬದಲಾಗಿದ್ದಾನೆಯೇ, ಅಥವಾ ಮತ್ತೆ ನನಗೆ ನೋವು ನೀಡಲು ಬಂದಿದ್ದಾನೆಯೇ ಎಂಬ ಪ್ರಶ್ನೆಗಳು ನಿಮ್ಮನ್ನು ಕಾಡುತ್ತವೆ. ಇದಕ್ಕೆ ಉತ್ತರ ತಕ್ಷಣವೇ ಸಿಗುವುದಿಲ್ಲ. ಸತ್ಯವನ್ನು ಸರಿಯಾಗಿ ಅರ್ಥಮಾಡಿಕೊಳ್ಳಲು ನಿಮಗೆ ಸ್ವಲ್ಪ ಸಮಯ ಬೇಕಾಗುತ್ತದೆ. ಆದರೆ ಈಗ ನಿರ್ಧಾರ ನಿಮ್ಮ ಕೈಯಲ್ಲಿದೆ. ನೀವೀಗ ಮೊದಲಿನಷ್ಟು ಅಸಹಾಯಕರಲ್ಲ ಅಥವಾ ದುರ್ಬಲರಲ್ಲ. ಅಸಲಿ ಶಕ್ತಿ ಈಗ ನಿಮ್ಮಲ್ಲಿದೆ. ಯಾರನ್ನು ನಿಮ್ಮ ಜೀವನಕ್ಕೆ ಮತ್ತೆ ಸ್ವೀಕರಿಸಬೇಕು, ಯಾರಿಂದ ದೂರವಿರಬೇಕು, ಯಾರಿಗೆ ಹೃದಯದಲ್ಲಿ ಜಾಗ ಕೊಡಬೇಕು ಮತ್ತು ಯಾರನ್ನು ಬಾಗಿಲ ಹೊರಗೆ ಇಡಬೇಕು ಎನ್ನುವುದು ಸಂಪೂರ್ಣವಾಗಿ ನಿಮ್ಮ ಆಯ್ಕೆಯಾಗಿದೆ. ಆ ವ್ಯಕ್ತಿಯ ವಾಪಸ್ಸು ನಿಶ್ಚಿತ, ಆದರೆ ಮುಂದೆ ಏನು ನಡೆಯಬೇಕು ಎನ್ನುವುದು ನಿಮ್ಮ ವಿವೇಕ, ನಿಮ್ಮ ಆತ್ಮಬಲ ಮತ್ತು ನಿಮ್ಮ ಇಚ್ಛಾಶಕ್ತಿಯ ಮೇಲೆ ನಿರ್ಧರಿತವಾಗಿದೆ. ಸಿದ್ಧರಾಗಿರಿ, ಏಕೆಂದರೆ ನೀವು ಯಾವ ವ್ಯಕ್ತಿಯನ್ನು ಕಳೆದ ಕಾಲದ ವಿಷಯ ಎಂದು ಭಾವಿಸಿ ಮರೆತಿದ್ದಿರೋ ಆ ವ್ಯಕ್ತಿ ಶೀಘ್ರದಲ್ಲೇ ನಿಮ್ಮ ಜೀವನದ ಬಾಗಿಲು ತಟ್ಟಲಿದ್ದಾನೆ. ಈಗ ಆ ವ್ಯಕ್ತಿ ಯಾರು ಎಂದು ತಿಳಿಯಲು ಬ್ರಹ್ಮಾಂಡ ನೀಡುವ 5 ಪ್ರಮುಖ ಸೂಚನೆಗಳನ್ನು ಗಮನಿಸಿ. ಮೊದಲನೆಯ ಸೂಚನೆ, ಆಹ್ವಾನಿಸದ ನೆನಪುಗಳ ಮರಳುವಿಕೆ. ನೀವು ಯಾರನ್ನು ಮರೆಯಲು ಪ್ರಯತ್ನಿಸಿದ್ದಿರೋ ಅಥವಾ ಯಾರಿಂದ ತಪ್ಪಿಸಿಕೊಳ್ಳಲು ಬಯಸಿದ್ದಿರೋ ಅಂತಹ ವ್ಯಕ್ತಿಯ ನೆನಪುಗಳು ಈಗ ಪದೇ ಪದೇ ನಿಮ್ಮ ಗಮನ ಸೆಳೆಯುತ್ತಿವೆ. ಇಂತಹ ನೆನಪುಗಳು ಅಕಾರಣವಾಗಿ ಬರುವುದಿಲ್ಲ. ಆ ವ್ಯಕ್ತಿ ಮತ್ತೆ ನಿಮ್ಮ ಜೀವನದ ದಿಕ್ಕಿನಲ್ಲಿ ಸಾಗುತ್ತಿದ್ದಾನೆ ಎನ್ನುವುದಕ್ಕೆ ಇದು ಮೊದಲ ಸಂಕೇತ. ಎರಡನೆಯ ಸೂಚನೆ, ಕನಸುಗಳಲ್ಲಿ ಕಾಣಿಸಿಕೊಳ್ಳುವುದು. ಕನಸುಗಳು ಹಲವಾರು ಬಾರಿ ಮುಂಬರುವ ಸತ್ಯದ ಝಲಕ್ ನೀಡುತ್ತವೆ. ಇತ್ತೀಚೆಗೆ ನೀವು ಹಳೆಯ ಜಾಗಗಳು, ಹಳೆಯ ಕ್ಷಣಗಳು ಅಥವಾ ಅದೇ ವ್ಯಕ್ತಿಯನ್ನು ಪದೇ ಪದೇ ಕನಸಿನಲ್ಲಿ ನೋಡಿರಬಹುದು. ಇದು ನಿಮ್ಮ ಜೀವನದ ಕಥೆಯ ಆ ಅಪೂರ್ಣ ಭಾಗ ಮತ್ತೆ ಪೂರ್ಣಗೊಳ್ಳಲು ಬರುತ್ತಿದೆ ಎಂಬ ಸೂಚನೆ. ಮೂರನೆಯ ಸೂಚನೆ, ಹೃದಯದಲ್ಲಿ ಅಚಾನಕ್ ಉಂಟಾಗುವ ಅಶಾಂತಿ. ನಿಮ್ಮ ಹೃದಯದ ಧ್ವನಿಯನ್ನು ಆಳಿಸಿ. ಕಾರಣವಿಲ್ಲದ ಆತಂಕ, ದಿಢೀರ್ ಭಯ ಅಥವಾ ಅರ್ಥವಿಲ್ಲದ ಸಣ್ಣ ಸಂತೋಷ, ಇವೆಲ್ಲವೂ ಸೂಚನೆಗಳೇ ಆಗಿವೆ. ಕೆಲವೊಮ್ಮೆ ನಮ್ಮ ಬುದ್ಧಿಗಿಂತಲೂ ಮೊದಲು ನಮ್ಮ ಹೃದಯಕ್ಕೆ ವಿಷಯ ತಿಳಿದು ಹೋಗುತ್ತದೆ. ನಾಲ್ಕನೆಯ ಸೂಚನೆ, ಮೊಬೈಲ್ ಮತ್ತು ಸಾಮಾಜಿಕ ಮಾಧ್ಯಮಗಳ ಚಲನೆ. ಯಾವುದೋ ಅಪರಿಚಿತ ಸಂಖ್ಯೆಯಿಂದ ಸಂದೇಶ ಬರುವುದು, ಮಿಸ್ಡ್ ಕಾಲ್ ಬರುವುದು ಅಥವಾ ಹಳೆಯ ಚಾಟ್ ಅಥವಾ ಫೋಟೋಗಳು ಅಚಾನಕ್ ಕಣ್ಣಿಗೆ ಬೀಳುವುದು, ಇವೆಲ್ಲವೂ ಸಾಮಾನ್ಯ ಸಂಗತಿಗಳಲ್ಲ. ಆ ವ್ಯಕ್ತಿಯ ಹಳೆಯ ಸೋಷಿಯಲ್ ಮೀಡಿಯಾ ಪ್ರೊಫೈಲ್ ನಿಮಗೆ ದಿಢೀರೆಂದು ಕಾಣಿಸುವುದು ಅವನು ನಿಮ್ಮತ್ತ ಸಮೀಪಿಸುತ್ತಿದ್ದಾನೆ ಎಂಬ ಬ್ರಹ್ಮಾಂಡದ ಸಣ್ಣ ಸೂಚನೆಗಳು. ಐದನೆಯ ಸೂಚನೆ, ಪದೇ ಪದೇ ಮರುಕಳಿಸುವ ಸಂಗತಿಗಳು. ನಿಮ್ಮ ಸುತ್ತಮುತ್ತ ಕೆಲವು ವಿಷಯಗಳು ಮರುಕಳಿಸುತ್ತಿವೆಯೇ ಎಂದು ಗಮನಿಸಿ. ಅದೇ ಹಳೆಯ ಹಾಡು ರೇಡಿಯೋದಲ್ಲಿ ಕೇಳುವುದು, ಅದೇ ಹಳೆಯ ಜಾಗದ ಪ್ರಸ್ತಾಪ ಬರುವುದು, ಕೆಲವು ನಿರ್ದಿಷ್ಟ ಸಂಖ್ಯೆಗಳು ಕಣ್ಣಿಗೆ ಬೀಳುವುದು, ಇದು ಕಾಕತಾಲ್ಯವಲ್ಲ. ಯಾರೋ ನಿಮ್ಮ ಜೀವನಕ್ಕೆ ಮರಳಿ ಬರುತ್ತಿದ್ದಾರೆ ಎಂದು ಈ ಜಗತ್ತು ನಿಮಗೆ ತಿಳಿಸುತ್ತಿರುವ ರೀತಿಯಿದು. ಈ ವಾಪಸ್ಸು ಬರುವಿಕೆ ಸಾಮಾನ್ಯವಾದದ್ದಲ್ಲ. ಈಗ ನಿಮ್ಮ ಜೀವನದ ನಿಜವಾದ ತಿರುವು ಆರಂಭವಾಗುತ್ತಿದೆ. ಆ ವ್ಯಕ್ತಿ ಯಾರು ಎಂಬುದು ನಿಮಗೆ ಇನ್ನೂ ಸಂಪೂರ್ಣವಾಗಿ ತಿಳಿದಿರಬಹುದು. ಆದರೆ ಒಂದು ವಿಷಯ ಮಾತ್ರ ಖಂಡಿತ, ಅವನು ನಿಮ್ಮತ್ತ ಹೆಜ್ಜೆ ಇಡುತ್ತಿದ್ದಾನೆ. ಅದು ಕ್ಷಮೆಯ ಜೊತೆಗಿರಬಹುದು, ಪಶ್ಚಾತ್ತಾಪದ ಜೊತೆಗಿರಬಹುದು ಅಥವಾ ತನ್ನ ಅಗತ್ಯಕ್ಕಾಗಿ ಇರಬಹುದು. ಕಾರಣ ಏನೇ ಆಗಲಿ, ಅವನ ಹೆಜ್ಜೆಗಳು ನಿಮ್ಮ ದಿಕ್ಕಿನಲ್ಲೇ ಇವೆ. ಈಗ ನೀವು ಬಯಸಲಿ ಅಥವಾ ಬಿಡಲಿ, ಈ ಜೀವನದ ಅಧ್ಯಾಯವನ್ನು ಮತ್ತೊಮ್ಮೆ ಓದಿಯೇ ತಿಳಿಯಬೇಕು.
ನಿಮ್ಮ ಜೀವನದಲ್ಲಿ ಶೀಘ್ರದಲ್ಲೇ ಶುಭವಾಗಲಿ ಎಂದು ಹಾರೈಸುತ್ತೇನೆ. ಈ ಮಾಹಿತಿಯು ನಿಮಗೆ ಇಷ್ಟವಾಗಿದ್ದರೆ ಮತ್ತು ನಿಮ್ಮ ಜೀವನಕ್ಕೆ ಹತ್ತಿರ ಎನಿಸಿದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ಹರಹರ ಮಹಾದೇವ, ಓಂ ಶ್ರೀ ಶನೇಶ್ವರಾಯ ನಮಃ ಎಂದು ತಪ್ಪದೆ ಬರೆಯಿರಿ. ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ಮತ್ತೊಂದು ಅದ್ಭುತ ಮಾಹಿತಿಯೊಂದಿಗೆ ಶೀಘ್ರದಲ್ಲೇ ಭೇಟಿಯಾಗೋಣ. ವಂದನೆಗಳು.